ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದಲ್ಲಿರುವ ಶಾರದಾ ಯೂನಿಕ್ ಕೇಂದ್ರದಲ್ಲಿ ಭರತನಾಟ್ಯ ವಿದ್ಯಾರ್ಥಿಗಳ ಗೆಜ್ಜೆ ಪೂಜೆ ಕಾರ್ಯಕ್ರಮ ನಡೆಯಿತು. ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಳ್ಳಿ ಸಾರಂಗಿ ಗ್ರಾಮದಲ್ಲಿ ಗ್ರಾಮದೇವತೆ ಶ್ರೀ ಕೋಡಿಯಮ್ಮ ವಾರ್ಷಿಕ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ವಿರಾಜಪೇಟೆ ತಾಲೂಕಿನ ಅಮ್ಮತ್ತಿ ಬಳಿ ಪೈಸಾರಿ ಭೂಮಿ ತಾತ್ಕಾಲಿಕ ಗುಡಿಸಲು ತೆರವುಗೊಳಿಸಿದ ತಹಶೀಲ್ದಾರ್ ವಿರುದ್ಧ ನಾಡ ಕಚೇರಿ ಮುಂದೆ ಅಹೋರಾತ್ರಿ ಪ್ರತಿಭಟನೆ ನಡೆಸಲಾಯಿತು. ಕುಶಾಲನಗರ ಪಟ್ಟಣದಲ್ಲಿರುವ ಶಾರದಾ ಯೂನಿಕ್ ಕೇಂದ್ರದಲ್ಲಿ ಭರತನಾಟ್ಯ ವಿದ್ಯಾರ್ಥಿಗಳ ಗೆಜ್ಜೆ ಪೂಜೆ ಕಾರ್ಯಕ್ರಮ ಸರಳವಾಗಿ ನಡೆಯಿತು. ಕುಶಾಲನಗರ ಪಟ್ಟಣದ ಸೋಮೇಶ್ವರ ದೇವಾಲಯದ ಹಿಂಭಾಗದಲ್ಲಿರುವ ಯೂನಿಕ್ ಶಾರದಾ ಕಲಾ ಕೇಂದ್ರದಲ್ಲಿ ಇಂದು ವಿಶೇಷವಾದ ದಿನದಂದು ಭರತನಾಟ್ಯದ ವಿದ್ಯಾರ್ಥಿಗಳಿಗೆ ಗೆಜ್ಜೆ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಶಾರದಾ ಕಲಾ ಕೇಂದ್ರದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಅರ್ಚಕರ ಸಮ್ಮುಖದಲ್ಲಿ ನಟರಾಜನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ನಂತರ ಶಿಕ್ಷಕರ ಪಾದಗಳಿಗೆ ನಮಸ್ಕರಿಸಿ ಗುರುಗಳ ಆಶೀರ್ವಾದವನ್ನು ಪಡೆದು ನಂತರ ಅವರು ವಿದ್ಯಾರ್ಥಿಗಳ ಕಾಲುಗಳಿಗೆ ಗೆಜ್ಜೆಗಳನ್ನು ಕಟ್ಟುವ ಮೂಲಕ ಗೆಜ್ಜೆ ಪೂಜೆಯನ್ನು ನೆರವೇರಿಸಿದರು. ನಂತರ ವಿದ್ಯಾರ್ಥಿಗಳು ಸುಗಮ ಸಂಗೀತಗಳನ್ನು ಹಾಡಿದರು. ಅಲ್ಲದೆ ತಮ್ಮ ಭರತನಾಟ್ಯ ಪ್ರದರ್ಶನವನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ಯೂನಿಕ್ ಶಾರದಾ ಕಲಾ ಕೇಂದ್ರದ ಅಧ್ಯಕ್ಷರಾದ ಶ್ರೀಹರ್ಷ, ಶಿಕ್ಷಕ ವೃಂದದವರಾದ ಶ್ರಿವ್ಯ, ರವಿ, ಕಿಶನ್ ಸೇರಿದಂತೆ ವಿದ್ಯಾರ್ಥಿಯ ಪೋಷಕರುಗಳು ಉಪಸ್ಥಿತರಿದ್ದು, ಯೂನಿಕ್ ಶಾರದಾ ಕಲಾ ಕೇಂದ್ರದ ಭರತನಾಟ್ಯ, ಶಾಸ್ತ್ರೀಯ ಸಂಗೀತ, ಸುಗಮ ಸಂಗೀತ ಹಾಗೂ ಚಿತ್ರಕಲೆ ಆಸಕ್ತಿ ಉಳ್ಳುವಂತಹ ವಿದ್ಯಾರ್ಥಿಗಳು ತಮ್ಮ ಸಂಸ್ಥೆಯಲ್ಲಿ ಪ್ರವೇಶಾತಿ ಆರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9611208541 ಮತ್ತೊಂದು ಸಂಖ್ಯೆ 8147825793ಗೆ ಸಂಪರ್ಕಿಸುವಂತೆ ಆಡಳಿತ ಮಂಡಳಿ ತಿಳಿಸಿದ್ದಾರೆ. ಧೂಪೋಯಂ ಪ್ರತಿವೇದಾನ್ ಶಾರದಾಪರಮೇಶ್ವರೇಣ ಗಂಗಣಪತೆ ನಮಃ ಧೂಪಮಾಗ್ರಾಪಯಾಮಿ ದೀಪಂ ದರ್ಶಯಾಮಿ ಧೂಪದೀಪಾನಂತರ ಆಚಮನಿಂ ಸಮರ್ಪಯಾಮಿ ನೈವೇದ್ಯಾರ್ಥೇ ವಿಶ್ವಾಮಿತ್ರ ಋಷಿಃ ಸವಿತಾ ದೇವಾನ್ ಅತ್ಯಂತ ಪತ್ರಕಾಮತವರಣ್ಯ ವಿಷ್ಣುವರ್ಷತಾಮರ್ಚತಾಂ ಶ್ರಿಯೇ ಜಾತ ಶ್ರಿಯೇ ಜಲದ್ರಭ್ಯೋ ದದಾತೆ ಅಂತೇ ವಂದೇಯತೆ ಪ್ರಜಯಾಪಧರ್ಮೇದಹಾನ್ ಸಪ್ತಮಿ ವಚತಪರಾಪರಾವಂತೋ ಯತ್ರ ಧೀರಾನ್ ಮನಸಾ ವಾಚಮಕೃತಾನ್ ತತ್ರ ಸಕಾಹಾಯ ಸತ್ಯಾನುಜಾಯತಾನ್ ಭದ್ರೇತಾನ್ ಲಕ್ಷ್ಮೇರ್ವಿಹಿತಾದಿವಾಚಾನ್ ಗೌರೇಕಮಾಯ ದಂಡಾನದಕ್ಷತೆ. ಯೂನಿಕ್ ಶಾರದಾ ಕಲಾ ಕೇಂದ್ರದಿಂದ ಕಾರ್ಯವನ್ನು ಇವತ್ತು ಗೆಜ್ಜೆ ಪೂಜೆ ನಡೆಸ್ಕೊಂಡಿದ್ದೀವಿ. ಇವತ್ತಿಗೆ ನಮ್ಮ ಇಷ್ಟು ವರ್ಷ 28 ವರ್ಷಗಳಿಂದ ಡಿ.ಕೆ. ಬೊಮ್ಮಯ್ಯ ಅವರು ಅಧ್ಯಕ್ಷರಾಗಿದ್ದರು. ಅವರ ಇದರಲ್ಲಿ ಈಗ ಇಲ್ಲದ್ರಿಂದ ಈ ವರ್ಷದಿಂದ ಅಧ್ಯಕ್ಷರಾಗಿ ಹರ್ಷ ಪ್ರಭಾಕರ್ ಇವರನ್ನು ನಾವು ಆಯ್ಕೆ ಮಾಡಿದ್ದೀವಿ. ನಮ್ಮ ಕಮಿಟಿಯವರೆಲ್ಲರೂ ಸೇರಿ ಇವರನ್ನು ಆಯ್ಕೆ ಮಾಡಿದ್ದಾರೆ. ಇವತ್ತು ಅವರು ಚಾರ್ಜನ್ನು ತಗೊಳ್ತಾ ಇದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಸಂಗೀತ ಮತ್ತು ಭರತನಾಟ್ಯಮವನ್ನು 25 ವರ್ಷಗಳಿಂದ ಹಲವಾರು ಶಿಕ್ಷಕರ ಒಂದು ಸಪೋರ್ಟಲ್ಲಿ ನಾವು ನಡೆಸ್ಕೊಂಡು ಬಂದಿದ್ದೀವಿ. ನಮ್ಮಲ್ಲಿ ಜೂನಿಯರ್, ಸೀನಿಯರ್, ವಿದ್ವತ್ ಅಂತ 3 ಬ್ಯಾಚ್ಗಳಿದೆ. ಇದರಲ್ಲಿ ನಮ್ಮಲ್ಲಿ ಶ್ರವ್ಯ ಈಗ ನೂತನ ಶಿಕ್ಷಕಿಯಾಗಿ MA ಡ್ಯಾನ್ಸ್ ಮಾಡಿ ಅವರು ಕೇರಳದಲ್ಲಿ ಗಂಧರ್ವ ಎಕ್ಸಾಮ್ ಕಟ್ಟಿ ಈಗ ಯೂನಿವರ್ಸಿಟಿಯಲ್ಲಿ MA ಮಾಡಿ ಈಗ PhD ಮಾಡಲಿಕ್ಕೆ ಹೋಗ್ತಿದ್ದಾರೆ ಈ ವರ್ಷ. ಇವರು ನಮ್ಮ ಡ್ಯಾನ್ಸ್ ಶಿಕ್ಷಕಿಯಾಗಿ ಆಯ್ಕೆ ಆಗಿದ್ದಾರೆ. ನಮಸ್ತೆ, ನಾನು ಶ್ರೀಹರ್ಷ ಪ್ರಭಾಕರ್ ಅಂತ. ಯೂನಿಕ್ ಶಾರದಾ ಕಲಾ ಕೇಂದ್ರ ಕುಶಾಲನಗರದ ಈ ಒಂದು ಕಲಾ ಕೇಂದ್ರದಲ್ಲಿ ನಾನು ಪ್ರಪ್ರಥಮವಾಗಿ ಸಂಗೀತ ಶಿಕ್ಷಕನಾಗಿ ಇಲ್ಲಿ ಜಾಯಿನ್ ಆಗಿದ್ದೆ. ಹಲವಾರು ವರ್ಷಗಳು ಇಲ್ಲಿ ಸಾಕಷ್ಟು ಮಕ್ಕಳಿಗೆ ಸುಗಮ ಸಂಗೀತದ ಒಂದು ಪ್ರಕಾರದಲ್ಲಿ ಅವರಿಗೆ ಸಂಗೀತವನ್ನು ಹೇಳಿಕೊಟ್ಟು ನಂತರ ಕೋಆರ್ಡಿನೇಟರಾಗಿ ಕೂಡ ಸುಮಾರು ಕಾರ್ಯಕ್ರಮಗಳನ್ನು ಮಾಡ್ಕೋತಾ ಬಂದಿದ್ವಿ. ಈಗ ನೂತನವಾಗಿ ನನ್ನನ್ನು ಯೂನಿಕ್ ಶಾರದಾ ಕಲಾ ಕೇಂದ್ರ ಕುಶಾಲನಗರದ ಈ ಒಂದು ಕೇಂದ್ರಕ್ಕೆ ನನ್ನನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ನ್ಯಾಯವನ್ನು ಒದಗಿಸಿಕೊಂಡು ಆದಷ್ಟು ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ನನ್ನ ಒಂದು ನಿರ್ದೇಶನದಲ್ಲಿ
ನಡೆಸಿಕೊಡಲು ನಾನು ಬಹಳ ಕಾತರನಾಗಿದ್ದೇನೆ. ಈ ಒಂದು ಕಲಾ ಕೇಂದ್ರದಲ್ಲಿ ನೃತ್ಯ, ಸಂಗೀತ ಮತ್ತು ಇನ್ನೂ ಹಲವಾರು ಪ್ರಕಾರಗಳು ಇಲ್ಲಿ ತರಗತಿಗಳು ನಡೆಯುತ್ತದೆ. ಯಾರಿಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಮಕ್ಕಳು, ದೊಡ್ಡವರು ಯಾರು ಬೇಕಾದ್ರೂ ಬಂದು ಕಲಿಬೋದು. ಇಲ್ಲಿ ನುರಿತ ಶಿಕ್ಷಕರು ಕೂಡ ಇದ್ದಾರೆ. ಎಲ್ಲರೂ ಒಳ್ಳೆಯ ಒಂದು ಸರ್ಟಿಫಿಕೇಟ್ ತಗೊಂಡು ಬಂದು ಇಲ್ಲಿ ಶಿಕ್ಷಕರಾಗಿದ್ದಾರೆ. ಸೊ ದಯಮಾಡಿ ಎಲ್ಲ ಬಂದು ಕಲಾ ಸೇವೆ ಮತ್ತು ಕಲೆಯನ್ನು ಪ್ರೋತ್ಸಾಹಿಸಿ ಮುಂದೆ ಬನ್ನಿ ಕಲೀಲಿಕ್ಕೆ. ನಮಸ್ಕಾರ. ನಮಸ್ಕಾರ. ಶಾರದಾ ಕಲಾ ಕೇಂದ್ರ ಕುಶಾಲನಗರ ಕೊಡಗಿನಲ್ಲೇ ಪ್ರತಿಷ್ಠಿತವಾದ ಸಂಗೀತ, ನೃತ್ಯ, ಚಿತ್ರಕಲೆ, ಕರಾಟೆ, ಪಾಶ್ಚಿಮಾತ್ಯ ನೃತ್ಯ ಎಲ್ಲ ರಂಗಗಳಲ್ಲಿಯೂ ಕೂಡ ಮಿಂಚಿದಂತಹ ಶಾರದಾ ಮಿಸ್ರವರು. ನಾನು ಕಾಣುವ ಹಾಗೆ ಕುಶಾಲನಗರದಲ್ಲಿ ಯಾವುದೇ ನೃತ್ಯ ಶಾಲೆಗಳಿರಲಿಲ್ಲ ಬಹಳ ವರ್ಷಗಳ ಹಿಂದೆ. ಧೈರ್ಯದಲ್ಲಿ ಶಾರದಾ ಮಿಸ್ರವರು ನೃತ್ಯ ಶಾಲೆಯನ್ನು ಆರಂಭಿಸಿ ಎಲ್ಲರನ್ನು ತೊಡಗಿಸಿಕೊಂಡು ಸಂಗೀತ, ನೃತ್ಯ, ಪಾಶ್ಚಿಮಾತ್ಯ ನೃತ್ಯ, ಭರತನಾಟ್ಯ, ಸುಮ್ಮ ಸಂಗೀತ, ಚಿತ್ರಕಲೆ, ಕರಾಟೆ ಎಲ್ಲ ರಂಗಗಳಲ್ಲಿ ಕೂಡ ಮಕ್ಕಳಿಗೆ ತರಬೇತಿ ಕೊಟ್ಟರು. ತರಬೇತಿ ನಂತರ ಪರೀಕ್ಷೆಗಳಿಗೆ ಅವರನ್ನು ತೊಡಗಿಸಿಕೊಂಡ್ರು. ಕರ್ನಾಟಕ ಸರ್ಕಾರದ ಪರೀಕ್ಷೆಗಳಿಗೆ ಅವರನ್ನು ಕೂರಿಸಿ ಉತ್ತಮ ಫಲಿತಾಂಶವನ್ನು ತಂದರು. ಭರತನಾಟ್ಯ ಶಿಕ್ಷಕರಿದ್ದಾರೆ, ಚಿತ್ರಕಲೆ ಶಿಕ್ಷಕರಿದ್ದಾರೆ, ಕರಾಟೆ ಪಾಶ್ಚಿಮಾತ್ಯ ನೃತ್ಯ ಶಿಕ್ಷಕರಿದ್ದಾರೆ, ಸುಗಮ ಸಂಗೀತ ಶಿಕ್ಷಕರಿದ್ದಾರೆ. ಸುಗಮ ಸಂಗೀತ ಶಿಕ್ಷಕರಲ್ಲಿ ನನ್ನ ಪಕ್ಕದಲ್ಲಿರುವವರು ಶ್ರೀಯುತ ರವಿ ಅವರು. ಇನ್ನು ಯುವಕರು ಬಹಳ ಸುಂದರವಾದ ಹೈ ರೇಂಜ್ ವಾಯ್ಸ್ ಇದೆ. ಏನು ಈಗಿನ ಪ್ರೆಸೆಂಟ್ ಹಾಡುಗಳನ್ನು ತಕ್ಷಣವೇ ಮಕ್ಕಳಿಗೆ ಹೇಳಿಕೊಡ್ತಾರೆ. ಆಮೇಲೆ ಕ್ರಿಸ್ಟಿನಾ ಮಿಸ್ ಇದ್ದಾರೆ, ಚಿತ್ರಕಲೆಯನ್ನು ತುಂಬ ಸೊಗಸಾಗಿ ನಾನು ನೋಡಿದ್ದೇನೆ, ಬಿಡಿಸ್ತಾರೆ. ಆಮೇಲೆ ನಮ್ಮ ಹರ್ಷ ಸರ್ ಅವರು ತುಂಬ ಚೆನ್ನಾಗಿ ಭಾವಗೀತೆಗಳನ್ನೆಲ್ಲ ಹೇಳಿಕೊಡ್ತಾರೆ. ಆಮೇಲೆ ಶಾರದಾ ಮಿಶ್ರ ಅವರು ಕೂಡ ಕ್ರಾಫ್ಟ್ ವಿಷಯದಲ್ಲಿ ಹೇಳಿಕೊಡ್ತಾರೆ. ವಿಶೇಷವಾಗಿ ಇತ್ತೀಚಿನ ದಿನಕ್ಕೆ ಸೇರ್ಪಡೆಯಾದವರು ನಮ್ಮ ಶ್ರವ್ಯ ನೃತ್ಯ ಶಿಕ್ಷಕಿ, ಭರತನಾಟ್ಯದಲ್ಲಿ ಪಳಗಿದವರು. ವಿಶೇಷವಾಗಿ ಮೈಸೂರಿನ ಗಂಗೂಬಾಯಿ ವಿಶ್ವವಿದ್ಯಾನಿಲಯದಲ್ಲಿ ಹೆಚ್ಚಿನ ತರಬೇತಿಯನ್ನು ಪಡಿತಾ ಇದ್ದಾರೆ, ಡಾಕ್ಟರೇಟ್ ಕೂಡ ಪಡಿತಾ ಇದ್ದಾರೆ. ಅವರು ಈಗ ಸದ್ಯ ಈ ವರ್ಷ ನಡೆಯಲಿರುವ ಗಂಗೂಬಾಯಿ ವಿಶ್ವವಿದ್ಯಾನಿಲಯದ ಭರತನಾಟ್ಯ ಪರೀಕ್ಷೆಗಳಿಗೆ ಮಕ್ಕಳನ್ನ ತೊಡಗಿಸಿ ತರಬೇತಿ ಕೊಟ್ಟು ಸದ್ಯದಲ್ಲಿ ಪರೀಕ್ಷೆಗೆ ಅವರನ್ನ ತಯಾರಿ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ. ಎಲ್ಲ ಟೋಟಲ್ ಆಗಿ ಹೇಳುವುದಾದರೆ ಎಲ್ಲರ ಸಹಕಾರದಿಂದ ಈ ನೃತ್ಯ ಶಾಲೆ ಮುಂದುವರಿಲಿ ಅಂತ ಹೇಳ್ತಾ, ಇದಕ್ಕೆ ಶುಭವಾಗಲಿ ಅಂತ ಇಂದಿನ ದಿನವೇ ಶುಭ ದಿನೋ ಅಂತ ದಾಸಪಂತ ಹೇಳಿದೆ. ಆ ದಾಸರಂತೆ ಇಂದಿನ ದಿನ ನಮ್ಮ ಕಲಾ, ಇತ್ತೀಚೆಗೆ ನಾವು ವಿಶ್ವ ನೃತ್ಯ ದಿನವನ್ನು ಕೂಡ ಆಚರಣೆ ಮಾಡಿದ್ದೇವೆ. ಅದರ ಸಂದರ್ಭವೂ ಕೂಡ ಇಂದು ವಿಶ್ವ ನೃತ್ಯ ದಿನವೂ ಕೂಡ ಆಗುತ್ತೆ. ಸಂಗೀತ, ನೃತ್ಯಗಳು ಎಲ್ಲ ಮಕ್ಕಳನ್ನ ನಮ್ಮ ಮಕ್ಕಳೆಂಬುದಾಗಿ ನೋಡಿದಂಥ ಶಾರದಾ ಮಿಶ್ರ ಅವರಿಗೆ ಧನ್ಯವಾದ. ಮತ್ತೆ ನಮ್ಮ ಜೊತೆಯಲ್ಲಿ ಸೇರ್ಪಡೆಗೊಂಡಿರುವವರು ಶ್ರೀಮತಿ ಕುಮಾರಿ ಸುಮಾರ್ ಅವರು ಕೂಡ ಭರತನಾಟ್ಯದಲ್ಲಿ, ಅವರು ಕೂಡ ಶಾರದಾ ಮಿಶ್ರ ಅವರು ಇದಂತೆ ಅಲ್ಲ, ಎಲ್ಲ ಶಾಲೆಗಳಿಗೂ ತಮ್ಮ ಟೀಮ್ನೊಟ್ಟಿಗೆ, ಎಲ್ಲ ಕಲೆಯ ಟೀಮ್ನೊಟ್ಟಿಗೆ ಹೋಗಿ ಮಕ್ಕಳಿಗೆ ತರಬೇತಿ ಕೊಡುವುದರ ಜೊತೆಯಲ್ಲಿ ನಮ್ಮ ಸುಮಾರ್ ಅವರು ಕೂಡ ಹೋಗ್ತಾರೆ. ಅವರು ಕೂಡ ನೃತ್ಯದಲ್ಲಿ ತರಬೇತಿ ಪಡೆದಿದ್ದಾರೆ, ಅವರು ಕೂಡ ಡಾಕ್ಟರೇಟ್ ಮಾಡ್ತಾ ಇದ್ದಾರೆ, ಅವರು ಕೂಡ ನಮಗೆ ಸಹಕರಿಸ್ತಾರೆ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ, ಈ ನಾಟ್ಯ ನಿಂತ ನೀರಾಗದೆ ಹರಿಯುವ ತೊರೆಯಾಗಲಿ. ಮಾಸ್ಟರ್ ಅವರ ಅಧ್ಯಕ್ಷತೆಯಲ್ಲಿ ಆರಂಭವಾದ ಈ ನೃತ್ಯ ಶಾಲೆ ಇಂದಿಗೂ ಕೂಡ ಮುಂದುವರಿತಾ ಇದೆ. ಅವರ ಅಳಿಯಂದರಾದ ಶ್ರೀಯುತ ವರ್ಷರವರು, ಮಗಳಾದ ಲತಾರವರು ಕೂಡ ಪೋಷಕರಾಗಿ ನೀರೆರಿತಾ ಇದ್ದಾರೆ. ಇದು ಮುಂದುವರಿಯಲಿ ಎಂಬುದಾಗಿ ನಮ್ಮ ನಿಮ್ಮೆಲ್ಲರ ಶುಭಾಶಯಗಳು, ಶುಭ ಆನಂದ. ನಗರ ಅಲ್ಲದೆ ಕೊಡಗಿನ ಯಾವುದೇ ಭಾಗದಿಂದ, ಗ್ರಾಮಾಂತರದಿಂದ ಬಂದರೂ ಕೂಡ ಪ್ರತಿ ಶನಿವಾರ ಭಾನುವಾರ ಕೂಡ ಎಲ್ಲ ಕಲಾ ರಂಗಗಳಿಂದ, ನೃತ್ಯ ಇರ್ಬೋದು, ಸಂಗೀತ ಇರ್ಬೋದು, ಪಾಶ್ಚಿಮಾತ್ಯ ನೃತ್ಯ ಇರ್ಬೋದು, ಚಿತ್ರಕಲೆ ಇರ್ಬೋದು, ಕರಾಟೆ ಇರ್ಬೋದು, ಎಲ್ಲ ನೃತ್ಯಗಳ ತರಬೇತಿಯನ್ನು ಕೊಡ್ತಾರೆ. ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಬಂದು ಈ ಶಾಲೆಯಲ್ಲಿ ನೃತ್ಯವನ್ನು ಎಲ್ಲ ರಂಗ ಕಲೆಯನ್ನು ಕಲಿಯಬಹುದು ಎಂಬುದಾಗಿ ನಾವು ಎಲ್ಲರನ್ನು ಕೂಡ ಆಹ್ವಾನಿಸ್ತಾ ಇದ್ದೇವೆ. ನಾನು ಯುನಿಕ್ ಶಾರದಾ ಕಲಾ ಕೇಂದ್ರದಲ್ಲಿ ಭರತನಾಟ್ಯ ಇದ್ದೀನಿ. ಇಲ್ಲಿ ಒಂದು ಸ್ಟೂಡೆಂಟ್ಸಿಗೆ ಒಳ್ಳೆಯ ಒಂದು ಅಟ್ಮಾಸ್ಫಿಯರ್ ಪ್ರೊವೈಡ್ ಮಾಡೋಕ್ಕೆ ಇನ್ಸ್ಟಿಟ್ಯೂಷನ್ ಟ್ರೈ ಮಾಡ್ತಾ ಇದ್ದೀನಿ.
ಇದೆ. ಆ್ಯಂಡ್ ದೋಸ್ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ಆರ್ಟ್, ವಿ ಆರ್ warmly welcoming every students and elders for joining in this institution. ಅಂದರೆ ಯಾವುದಾದ್ರು ಕಲಿಸ್ಕೊಡ್ತೀರ ಭರತನಾಟ್ಯ? ಇಲ್ಲಿ ಭರತನಾಟ್ಯ, ಸುಗಮ ಸಂಗೀತ ಆ್ಯಂಡ್ ಕರ್ನಾಟಿಕ್ ಮ್ಯೂಸಿಕ್ ಇದು ಟೀಚರ್ ಆಗ್ತಿದೆ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ, ಸೊ ವಿ ಆರ್ ಇನ್ವೈಟಿಂಗ್ ಎವ್ರಿ ಒನ್ ಟು ಜಾಯಿನ್ ದಿಸ್ ಇನ್ಸ್ಟಿಟ್ಯೂಷನ್. ते नमो नमो
ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಅಮ್ಮತ್ತಿ ಬಳಿ ಪೈಸಾರಿ ಭೂಮಿ ತಾತ್ಕಾಲಿಕಗೊಳಿಸಲು ತೆರವುಗೊಳಿಸಿದ ತಹಶೀಲ್ದಾರ್ ವಿರುದ್ಧ ನಾಡ ಕಚೇರಿಯ ಮುಂದೆ ಅಹೋರಾತ್ರಿ ಪ್ರತಿಭಟನೆಯನ್ನ ಮಾಡಿದರು. ಸ್ವಂತ ಸೂರಿಲ್ಲದೆ ಅತಂತ್ರ ಸ್ಥಿತಿಯಲ್ಲಿ ಬದುಕು ಸಾಗಿಸುತ್ತಿರುವ ಆದಿವಾಸಿ ಹಾಗೂ ದಲಿತ ಕುಟುಂಬಗಳು ವಿರಾಜಪೇಟೆ ತಾಲೂಕಿನ ಅಮ್ಮತ್ತಿ ಬಳಿಯ ಪೈಸಾರಿ ಭೂಮಿಯೊಂದರಲ್ಲಿ ತಾತ್ಕಾಲಿಕ ಗುಡಿಸಲು ಕಟ್ಟಿ ಶಾಶ್ವತ ಸೂರಿಗಾಗಿ ಪ್ರತಿಭಟನೆ ನಡೆಸುತ್ತಿದ್ದ ಸ್ಥಳಕ್ಕೆ ವಿರಾಜಪೇಟೆ ತಹಶೀಲ್ದಾರ್ ನೇತೃತ್ವದ ಕಂದಾಯ ಇಲಾಖೆ ಸಿಬ್ಬಂದಿಗಳು ದಿಢೀರ್ ದಾಳಿ ನಡೆಸಿ ಗುಡಿಸಲು ತೆರವು ಕಾರ್ಯಾಚರಣೆ ಮಾಡಿ ಸ್ಥಳದಲ್ಲಿದ್ದ ವಸ್ತುಗಳನ್ನು ವಶಕ್ಕೆ ಪಡೆದುಕೊಂಡೊಯ್ದು ಘಟನೆ ವಿರಾಜಪೇಟೆ ತಾಲೂಕಿನ ಅಮ್ಮತ್ತಿ ಬಳಿ ನಡೆದಿದೆ. ತಿಳುವಳಿಕೆ ಪಾತ್ರವು ನೀಡದೆ ಏಕಾಏಕಿ ತಿರುವುಗೊಳಿಸಿ ಭಯದ ವಾತಾವರಣ ಸೃಷ್ಟಿಸುವುದರೊಂದಿಗೆ ಆಹಾರ ಸೇರಿದಂತೆ ಇತರ ವಸ್ತುಗಳನ್ನು ಕೊಂಡೊಯ್ದು ಘಟನೆಯನ್ನು ಖಂಡಿಸಿ ತಹಶೀಲ್ದಾರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಅಮ್ಮತ್ತಿ ನಾಡ ಕಚೇರಿ ಮುಂಭಾಗದಲ್ಲಿ ಅಹೋರಾತ್ರಿ ಪ್ರತಿಭಟನೆ ಮುಂದುವರೆಸಿದ್ದಾರೆ. ಚಳಿ, ಗಾಳಿ, ಮಳೆ, ಬಿಸಿಲನ್ನು ಲೆಕ್ಕಿಸದೆ ಪ್ರತಿಭಟನೆಯಲ್ಲಿ ನಿರಂತರವಾಗಿ ದಲಿತ ಹಾಗೂ ಆದಿವಾಸಿ ಕುಟುಂಬಗಳು ಶಾಶ್ವತ ನಿವೇಶನ ವ್ಯವಸ್ಥೆ ಮಾಡುವವರೆಗೂ ಪ್ರತಿಭಟನೆ ಮುಂದುವರಿಸುವುದಾಗಿ ಎಚ್ಚರಿಸಿದ್ದಾರೆ. ಭೂಮಿ ಮತ್ತು ವಸತಿ ಹೋರಾಟ ಸಮಿತಿ ಹಾಗೂ ಬಹುಜನ ಕಾರ್ಮಿಕ ಸಂಘದ ಮುಖಂಡ ಪೊನ್ನಪ್ಪ ಮಾತನಾಡಿ, ಅಮ್ಮತ್ತಿ ಹಾಗೂ ಕಾರ್ಮೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ನೂರಾರು ಕುಟುಂಬಗಳು ಸ್ವಂತ ಸೂರಿಲ್ಲದೆ ಅತಂತ್ರ ಸ್ಥಿತಿಯಲ್ಲಿ ಜೀವನ ನಡೆಸುತ್ತಿದ್ದು, ಶಾಶ್ವತ ನಿವಾಸಕ್ಕಾಗಿ ಹಲವು ವರ್ಷಗಳಿಂದಲೂ ಅರ್ಜಿ ಸಲ್ಲಿಸಿ ಹೋರಾಟ ನಡೆಸಲಾಗುತ್ತಿದ್ದರೂ ಇದುವರೆಗೂ ಜನಪ್ರತಿನಿಧಿಗಳು, ಅಧಿಕಾರಿಗಳು ದಲಿತರು ಹಾಗೂ ಆದಿವಾಸಿಗಳ ಪರ ನಿಲ್ಲದೆ ನಿವೇಶನ ಸೇರಿದಂತೆ ಮೂಲ ಸೌಕರ್ಯವು ಕಲ್ಪಿಸದೆ ಸಂಕಷ್ಟದಲ್ಲಿ ಇರುವವರನ್ನು ಕಡೆಗಣಿಸುತ್ತಿದ್ದಾರೆ. ಈ ವ್ಯಾಪ್ತಿಯಲ್ಲಿ ನೂರಾರು ಎಕರೆ ಸರ್ಕಾರಿ ಭೂಮಿಗಳಿದ್ದರೂ ಸೂರು ಕಟ್ಟಲು ಸ್ವಲ್ಪ ಜಾಗವನ್ನು ಬಿಡಿಸಿಕೊಡಲು ಅಧಿಕಾರಿಗಳು ಮುಂದಾಗುತ್ತಿಲ್ಲ. ಸರ್ಕಾರ ಹಾಗೂ ಅಧಿಕಾರಿಗಳು ಸರ್ಕಾರಿ ಭೂಮಿಯನ್ನೇ ಉಳ್ಳವರಿಗೆ ನೀಡಲು ಮುಂದಾಗಿರುವುದು ಸರಿಯಾದ ಕ್ರಮವಲ್ಲ. ಇಲ್ಲೇ ಹುಟ್ಟಿ ಬೆಳೆದ ಆದಿವಾಸಿ ದಲಿತ ಕುಟುಂಬಗಳು ಇಂದಿಗೂ ಸ್ವಂತ ಸೂರಿಲ್ಲದೆ ಕುಟುಂಬದೊಂದಿಗೆ ಸಂಕಷ್ಟದ ಜೀವನ ನಡೆಸುತ್ತಿದ್ದಾರೆ. ಇಲ್ಲಿನ ಬಡಪಾಯಿಗಳು ಸೂರು ಕಟ್ಟಲು ಮಾತ್ರ ಜಾಗ ಕೇಳುತ್ತಿದ್ದಾರೆ ಹೊರತು ಎಕರೆಗಳಷ್ಟು ಕೇಳುತ್ತಿಲ್ಲ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಕಳೆದರೂ ಸಾಮಾನ್ಯ ಜನರ ಸಂಕಷ್ಟದಲ್ಲೇ ಬದುಕು ಸಾಗಿಸುವಂತಾಗಿದೆ. ದಲಿತ ಹಾಗೂ ಆದಿವಾಸಿ ಕುಟುಂಬಗಳು ತಾತ್ಕಾಲಿಕ ಗುಡಿಸಲನ್ನು ಕಟ್ಟಿದ ಸ್ಥಳಕ್ಕೆ ಆಗಮಿಸಿ ಏಕಾಏಕಿ ದಾಳಿ ನಡೆಸಿ ಗುಡಿಸಲು ತೆರವುಗೊಳಿಸಿದ ತಹಶೀಲ್ದಾರ್ ಅನಂತ್ ಶಂಕರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಅವರು ಅಧಿಕಾರಿಗಳು ಉಳ್ಳವರ ಪರವಾಗಿದ್ದಾರೆ ಎಂದು ಆರೋಪಿಸಿದರು. ಈ ಸಂದರ್ಭ ಅಮ್ಮತ್ತಿ ಕಾರ್ಮೋಡು ಪಂಚಾಯಿತಿ ವ್ಯಾಪ್ತಿಯ ದಲಿತ ಹಾಗೂ ಆದಿವಾಸಿ ಕುಟುಂಬದವರು ಹಾಜರಾಗಿದ್ದರು. ಪುಟ್ಟ ಮಕ್ಕಳೊಂದಿಗೆ ವಯೋವೃದ್ಧರಿಗೆ ಸೇರಿ ಮಹಿಳೆಯರು, ಪುರುಷರು ತಾತ್ಕಾಲಿಕ ಶೆಡ್ಡನ್ನು ನಿರ್ಮಿಸಿ ಪ್ರತಿಭಟನೆ ಮಾಡುತ್ತಿದ್ದ ಸ್ಥಳದಲ್ಲಿ ಆಹಾರ ಪದಾರ್ಥಗಳನ್ನು ಇಟ್ಟು ಅಡಿಗೆ ಮಾಡಿ ತಿನ್ನಲು ಮುಂದಾಗುತ್ತಿದ್ದ ವೇಳೆ ಸ್ಥಳಕ್ಕೆ ಬಂದ ಅಧಿಕಾರಿಗಳು ಏಕಾಏಕಿ ಗುಡಿಸಲು ಸೇರಿದಂತೆ ಅಡುಗೆ ಪಾತ್ರೆ, ಡ್ರಮ್, ಪ್ಲಾಸ್ಟಿಕ್ ಸೇರಿದಂತೆ ಇತರ ವಸ್ತುಗಳನ್ನು ತೆಗೆದುಕೊಂಡು ಹೋದರು. ಹಸಿವಿನಲ್ಲಿದ್ದ ಮಹಿಳೆಯರು, ಮಕ್ಕಳು ಸೇರಿದಂತೆ ವಯೋವೃದ್ಧರು ಆಹಾರ ನೀರಿಗಾಗಿ ಪರಿತಪಿಸಿದ್ದರು. ಊಟ ಮಾಡಲಾದರೂ ಬಿಡಿ ಎಂದು ಅಂಗಲಾಚಿದರು. ನಂತರ ಊಟ ಮಾಡಲು ಅವಕಾಶ ನೀಡಿದ ನಂತರ ಪಾತ್ರೆ ಸೇರಿದಂತೆ ಇತರ ವಸ್ತುಗಳೆಲ್ಲ ಕೊಂಡೊಯ್ದರು. ಮಾನವೀಯತೆ ತೊರೆದ ಅಧಿಕಾರಿಗಳ ವಿರುದ್ಧ ಪ್ರತಿಭಟನಾ ನಿರಂತರ ಆಕ್ರೋಶ ವ್ಯಕ್ತಪಡಿಸಿದರು. ತೋಟದ ಲೈನ್ ಮನೇಲಿ ಇದ್ಕೊಂಡು ಕೆಲಸ ಮಾಡಿದ್ರೆ ಎಷ್ಟು ಕಷ್ಟ ಅಂತ ಗೊತ್ತು. ಮಳೆ, ಗಾಳಿ, ಮರ ಬಿದ್ರು ಇಲ್ಲ, ಆನೆ ಬಂದ್ರು ಅಂತಲೂ ಇಲ್ಲ. ಕೆಲಸ ಮಾಡ್ಲೇಬೇಕು. ಅಲ್ಲಿ ನಮ್ಮ ಹೊಟ್ಟೆಗೆ ಬೇಕಂದ್ರೆ ನಾವು ಅಲ್ಲಿ ಕೆಲಸ ಮಾಡ್ಲೇಬೇಕು ಅಂತ ಒಂದು ಪರಿಸ್ಥಿತಿ ಅಲ್ಲಿ ಇದೆ. ಕರೆಂಟು, ನೀರು, ಏನೇ ಸೌಕರ್ಯ ಇದ್ರು ಅದೇ ಅವ್ರು ಹೇಳಿದ ಟೈಮ್ಗೆ ನಾವು ಅಲ್ಲಿ ಹೋಗಿ ಕೆಲಸ ಮಾಡ್ಬೇಕಾಗುತ್ತೆ. ಅದೇ ನಮಗೆ ಅಂತಿದ್ರೆ ಯಾರನ್ನೂ ಹೆದರ್ಬೇಕಾದ ಅವಶ್ಯಕತೆ ಇಲ್ಲ. 1-2 ದಿನ ಹುಷಾರಿಲ್ಲ ಅಂದ್ರೂ ಮನೇಲೇ ಇರ್ಬೋದು. ನಮಗೆ ಹೊಟ್ಟೆಗಿಲ್ಲಾದ್ರೂ ನಮ್ದು ಅಂತ ಒಂದು ಸ್ವಂತ ಜಾಗ ಇದೆ ಅನ್ನೋ ನೆಮ್ಮದಿ ನಮ್ಮಲ್ಲಿ ಇರುತ್ತೆ. ತೋಟದಲ್ಲಿದ್ರೆ ಆಗಿರಲ್ಲ ಸರ್. ಹೋಗ್ಲೇಬೇಕು ಯಾವ ಪರಿಸ್ಥಿತಿಯಲ್ಲಿ ಇದ್ರು. ಇಲ್ಲಿಗೆ ಬೆಳಿಗ್ಗೆಯಿಂದ ಏನೇನಾಯ್ತು? ಇಲ್ಲಿ ತಹಶೀಲ್ದಾರ್ ಬಂದಿದ್ರಾ, ಅಧಿಕಾರಿಯವರು ಬಂದಿದ್ರಾ, ನಿಮ್ಮ ಸಮಸ್ಯೆಗಳನ್ನ ಕೇಳಿದ್ರಾ? ನಾನ್ ನೋಡಿದ ಮಟ್ಟಿಗೆ ನಾನು ನೋಡಿಲ್ಲ ಸರ್. ಗ್ರಾಮದಿಂದ ಬಂದಿದ್ದೀನಿ. ಇವತ್ತು ನಾವೊಂದು ಹೋರಾಟ ಅಂತ ಕಾರ್ಯಕ್ರಮ ಮಾಡಿದ್ವಿ. ಅದರಿಂದ ಎಲ್ಲರೂ ಇಲ್ಲಿಂದ ಬಂದು ನಮ್ಮನ್ನು ತೆರವು ಮಾಡಿ ನಮ್ಮ ಇದನ್ನೆಲ್ಲ ಧ್ವಂಸ ಮಾಡಿ ನಮ್ಮನ್ನ ಬೀದಿಗಟ್ಟಿದ್ದಾರೆ. ಈಗ ನಮಗೆ ಲೈನ್ಮನ್ಲಿ ಕೂಡ ನಮಗೆ ಜಾಗ ಇಲ್ಲ. ನಾವು ಈಗ ಬೀದಿಲಿ ಬಂದು ನಿಂತಿದ್ದೀವಿ ಮಕ್ಕಳ ಮರಿನೆಲ್ಲ ಕರ್ಕೊಂಡು. ಈಗ ನಾವು ಎಲ್ಲಿಗೆ ಹೋಗಬೇಕು ಅನ್ನೋದೇ ನಮಗೆ ಗೊತ್ತಿಲ್ಲ. ಇದಕ್ಕೊಂದು ನ್ಯಾಯ ಒದಗಿಸಿಕೊಡ್ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತೇನೆ. ಮಾಡು ನಿವಾಸಿ. ನಾನು 15 ವರ್ಷಗಳಿಂದ ಲೈನ್ ಮನೆಯಲ್ಲಿ ವಾಸವಿದ್ದೇನೆ. ಸುಮಾರು ಅರ್ಜಿಗಳನ್ನು ಪಂಚಾಯತಿ ಕೊಟ್ಟರು. ನಮಗೆ ಇದುವರೆಗೆ ನಿವೇಶನ ಕೊಡಲಿಲ್ಲ. ಅದಕ್ಕಾಗಿ ನಾವು ಹೋರಾಟಕ್ಕೆ ಬಂದಿದ್ದೇವೆ. ನಿವೇಶನ ಕೊಡಿಸ್ಬೇಕು.
ತುಂಬ ಗಲಾಟೆಯನ್ನು ಮಾಡಿದ್ದಾರೆ. ಕುಡಿಯುವ ನೀರನ್ನೆಲ್ಲ ಚೆಲ್ಲಿ ಹಾಕಿದ್ದಾರೆ. ಆಮೇಲೆ ಊಟ ಮಾಡ್ಲಿಕ್ಕೆ ಹೋಗುವ ಊಟ ಎಲ್ಲ ಮಾಡೋದು ಬೇಡ, ಗಂಜಿ ತಪ್ಪಲೆಯನ್ನು ಚೆಲ್ಲಿ ಬಿಸಾಡಿ ಅಂತ ಹೇಳಿದ್ದಾರೆ. ಎಲ್ಲ ವಸ್ತುಗಳನ್ನೆಲ್ಲ ತಗೊಂಡೋಗಿದ್ದಾರೆ, ಅವರು ಪಾತ್ರೆಗಳನ್ನೆಲ್ಲ ತಗೊಂಡೋಗಿದ್ದಾರೆ. ಈಗಿನ ಇರುವಂತಹ ಶಾಸಕರ ಬಗ್ಗೆ ನಮಗೆ ವಿಶ್ವಾಸ ಇದೆ. ಆ ವಿಶ್ವಾಸದ ಮೇರೆಗೆ ನಾವು ನಮ್ಮ ಬಡವರಿಗೆ ನ್ಯಾಯ ಸಿಗುತ್ತೆ ಅನ್ನೋ ಆ ಕಲ್ಪನೆಯಿಂದ ನಾವು ಸರ್ಕಾರ ಜಾಗನ ನಾವೇ ಹುಡುಕಿ ತಹಸೀಲ್ದಾರ್ ಅವ್ರ ಹತ್ರ ಮಾತಾಡಿದಾಗ ಕೂಡ ತಹಸೀಲ್ದಾರ್ ಅವರು ಇಲ್ಲ, ಸರ್ಕಾರಿ ಜಾಗ ಇಲ್ಲ ಅನ್ನೋ ಬಗ್ಗೆ ಮಾಹಿತಿ ಕೊಡ್ತಾರೆ. ಇವತ್ತು ನಾವು ಒಂದು ಸರ್ಕಾರಿ ಜಾಗ ಎಲ್ಲೆಲ್ಲಿ ಇದೆ ಅನ್ನೋದ್ರ ಬಗ್ಗೆ ಅದಕ್ಕೆ ಸಂಪೂರ್ಣವಾದ ಸರ್ಕಾರದ ದಾಖಲಾತಿಗಳನ್ನ ಮಾಹಿತಿಗಳನ್ನ RTC ಮುಖಾಂತರ ಅವರಿಗೆ ಮನವರಿಕೆ ಮಾಡಿ ಅಷ್ಟು RTCಗಳನ್ನ ಅವರಿಗೆ ಮನವಿ ಕೊಟ್ಟು ಈ ಯಾವುದೇ ಒಂದು ಜಾಗದಲ್ಲಾದರೂ ಈ ಬಡವರಿಗೆ ನಿವೇಶನಗಳ ಕೊಡಿ ಅನ್ನೋದ್ರ ಬಗ್ಗೆ ಮನವಿ ಮಾಡಿದ್ವಿ. ಸಂಬಂಧಪಟ್ಟಂತ ಮುಖ್ಯಮಂತ್ರಿಯವರಿಗೂ ಕೂಡ ಈ ಪತ್ರಗಳನ್ನು ಕಳಿಸಿದ್ವಿ. ಇಷ್ಟೆಲ್ಲ ಮಾಡಿದ್ರು ಕೂಡ ಇವತ್ತು ಈ ಬಡವರನ್ನ ಬೀದಿಗೆ ಹಾಕಿದ್ದಾರೆ. ಈ ಬಡವರನ್ನ ಇವತ್ತು ಒಂದು ಕಡೆ ಬಡವರನ್ನ ಈ ತಹಸೀಲ್ದಾರ್ ಅವರ ಅಧಿಕಾರದ ದರ್ಪದಿಂದ ಇವತ್ತು ಬಡವರನ್ನ ಬೀದಿಗೆ ಹಾಕಿದ್ದಾರೆ. ಶ್ರೀಮಂತರ ಲೈನ್ ಮನೆಗಳಿಂದ ಇವರು ಬಿಟ್ಟು ಬಂದಿದ್ದಾರೆ. ಇವತ್ತು ಇವರ ಬದುಕಿಗೆ ಯಾರು ಹೊಣೆಗಾರರು ಅನ್ನೋದನ್ನ ಇವತ್ತಿನ ಆಡಳಿತ ಮಾಡ್ತಿರುವಂತಹ ಸರ್ಕಾರ, ಒಂದು ಜಿಲ್ಲಾಡಳಿತ ಇರಬಹುದು, ಇವತ್ತು ಶಾಸಕರಿರಬಹುದು, ಶಾಸಕರೇ ಆಗಲಿ ಜಿಲ್ಲಾಡಳಿತರೇ ಆಗಲಿ ಇದಕ್ಕೆ ಇವರಿಗೆ ಉತ್ತರ ಕೊಡಬೇಕು. ನಾವು ಈ ಹೋರಾಟಗಳನ್ನ ನಾವು ಇವತ್ತಿಗೆ ನಿಲ್ಲಿಸಲ್ಲ. ಈ ಬಡವರಿಗೆ ಏನು ನ್ಯಾಯ ಸಿಗಬೇಕು ಆ ನ್ಯಾಯ ಸಿಗುವವರೆಗೆ ನಾವಿಲ್ಲಿ ಹೋರಾಟಗಳನ್ನ ಅಹೋರಾತ್ರಿ ಹೋರಾಟಗಳನ್ನ ಮಾಡ್ತೀವಿ. ಇಲ್ಲಿಗೆ ನಮಗೆ ರಕ್ಷಣೆ ಕೊಡಬೇಕು. ಈಗ ಬಡವರ ಅಭಿಪ್ರಾಯಗಳನ್ನ ಕೂಡ ಬಡವರ ಹತ್ರ ತಿಳ್ಕೊಳ್ಬೇಕು ಸರ್. ಯಾಕೆ ತಿಳ್ಕೊಳ್ಬೇಕಂದ್ರೆ ಇದು ನನ್ನ ಒಬ್ಬನ ತೀರ್ಮಾನ ಅಲ್ಲ. ಈ ಇಷ್ಟೆಲ್ಲ ಬಡವರನ್ನ ಬೀದಿಗೆ ಹಾಕ್ಲಿಕ್ಕೆ ಅಧಿಕಾರ ತೆಗೆದುಕೊಂಡು ಕೂತವರು ಬರೀ ಅವರ ಅಧಿಕಾರದ ಅಮಲಿನಲ್ಲಿ ಇವತ್ತು ಏನ್ ಬೇಕಾದ್ರೆ ಮಾಡಿ ನಡೀತೆ ಅನ್ನೋ ಕಲ್ಪನೆಗಳು ಅವರಲ್ಲಿದೆ. ಅದನ್ನು ನಾವು ಇವತ್ತು ಧಿಕ್ಕರಿಸ್ತಿದ್ದೀವಿ. ನಮ್ಮ ಬಹುಜನ ಕಾರ್ಮಿಕ ಸಂಘದ ಮುಖಾಂತರ ಈ ಬಡವರಿಗೆ ನ್ಯಾಯ ಕೊಡಬೇಕು ಅನ್ನೋದು ನನ್ನ ಮನವಿ ಇದೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ HM ರಾವುಕೋಟಿ, ಕುಶಾಲನಗರ. ಕ್ಯಾರ್ಪೇಟೆ ತಾಲೂಕಿನ ಸಂತೆಬಾಚಳ್ಳಿ ಸಾರಂಗಿ ಗ್ರಾಮದಲ್ಲಿ ಗ್ರಾಮ ದೇವತೆ ಶ್ರೀ ಕೋಡಿಯಮ್ಮ ವಾರ್ಷಿಕ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಳ್ಳಿ ಹೋಬಳಿಯ ಸಾರಂಗಿ ಗ್ರಾಮದಲ್ಲಿ ಗ್ರಾಮ ದೇವತೆ ಶ್ರೀ ಕೋಡಿಯಮ್ಮ ದೇವಿಯ ವಾರ್ಷಿಕ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದ ಗ್ರಾಮೀಣ ಸೊಡಂಗಿನ ರಂಗ ಕುಣಿತ ರಾಜ್ಯ ಮಟ್ಟದ ಸ್ಪರ್ಧೆಯು ಮಳೆರಾಯನ ಅವಕೃಪೆಯ ನಡುವೆಯೂ ಅದ್ದೂರಿಯಾಗಿ ನಡೆಯಿತು. ಬಾಯಿ ಬೀಗ, ಕನ್ನಂಕಾಂಡಿ, ಹಸಿರು ಬಂಡೆ, ಮಡೆ ಸಿಡಿಮದ್ದು ಹಾಗೂ ಹುಣಸೂರಿನ ದೇವರ ಗುಡ್ಡಗಳ ಕುಣಿತದೊಂದಿಗೆ ನಡೆದ ಶ್ರೀ ಗುಂಡಿಯಮ್ಮನವರ ಉತ್ಸವಕ್ಕೆ ಮೆರುಗು ನೀಡುವಂತೆ ಗ್ರಾಮೀಣ ಕಲೆಗಳಿಗೆ ಪ್ರೋತ್ಸಾಹ ನೀಡುವ ರಂಗ ಕುಣಿತ ಸ್ಪರ್ಧೆಗಳು ಎಲ್ಲರ ಗಮನ ಸೆಳೆಯಿತು. ನಾಡಿನ ವಿವಿಧ ಭಾಗಗಳಿಂದ ಆಗಮಿಸಿದ 20ಕ್ಕೂ ಹೆಚ್ಚಿನ ರಂಗ ಕುಣಿತದ ತಂಡಗಳು ಅದ್ದೂರಿಯಾಗಿ ನೃತ್ಯ ಪ್ರದರ್ಶನ ನೀಡಿದವು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಮಾಜ ಸೇವಕ ಮಲ್ಲಿಕಾರ್ಜುನ್ ಮಾತನಾಡಿ, ಗ್ರಾಮೀಣ ಪ್ರದೇಶದ ರೈತರ ಜೀವನಾಡಿಯಾಗಿರುವ ರಂಗ ಕಲೆಗಳನ್ನು ಉಳಿಸಿ ಬೆಳೆಸಲ ನಿಟ್ಟಿನಲ್ಲಿ ಸಾರಂಗಿ ಗ್ರಾಮಸ್ಥರು ರಾಜ್ಯ ಮಟ್ಟದ ರಂಗ ಕುಣಿತದ ಸ್ಪರ್ಧೆಯನ್ನು ಆಯೋಜಿಸಿರುವುದು ಮಾದರಿಯಾಗಿದೆ. ಇಂದಿನ ಆಧುನಿಕ ಜೀವನ ಶೈಲಿಯಿಂದಾಗಿ ನಮ್ಮ ನೆಲದ ಗ್ರಾಮೀಣ ಸೊಡಗಿನ ಕಲೆಗಳನ್ನು ಉಳಿಸಿ ಬೆಳೆಸಲು ಇಂತಹ ಸ್ಪರ್ಧೆಗಳು ಸ್ಫೂರ್ತಿದಾಯಕವಾಗಿದೆ ಎಂದು ಅಭಿಮಾನದಿಂದ ಹೇಳಿದರು. ಗ್ರಾಮದ ಮುಖಂಡರಾದ ಈಶಾ, ರಮೇಶ್, ಜಯರಂಗ, ಗ್ರಾಮ ಪಂಚಾಯತಿ ಸದಸ್ಯ ರಮೇಶ್, ರೇವಣ್ಣ, ಜಯರಾಮ್, ಸಾರಂಗಿ ನಾಗಣ್ಣ, ಬೆಟ್ಟೇಗೌಡ, ದೇವೇಗೌಡ, ಮರಿಸ್ವಾಮಿಗೌಡ, ಸತೀಶ್, ಬಸವೇಗೌಡ, ಲಿಂಗರಾಜ್, ಮಂಜೇಗೌಡ, ಗಿರೀಶ್, ಸಚಿನ್, ದೇವರಾಜ್, ಅಣ್ಣೇಗೌಡ, ಯೋಗೇಗೌಡ, ವಿಶ್ವನಾಥ್, ನವೀನ್ ಸೇರಿದಂತೆ 5,000ಕ್ಕೂ ಹೆಚ್ಚಿನ ಜನರು ಮಳೆಯ ನಡುವೆಯೂ ರಂಗ ಕುಣಿತ ಸ್ಪರ್ಧೆಯನ್ನು ವೀಕ್ಷಿಸಿ ಗ್ರಾಮೀಣ ಕಲಾವಿದರನ್ನು ಉತ್ತೇಜಿಸಿ ಪ್ರೋತ್ಸಾಹಿಸಿದರು.
ನ್ಯೂಸಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ನಾಪೋಕ್ಲುವಿನ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಕೊಡಗು ಜಿಲ್ಲಾ ಗೊಲ್ಲ ಸಮಾಜದ ವತಿಯಿಂದ ವಾರ್ಷಿಕ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ನಾಪೋಕ್ಲುವಿನ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಕೊಡಗು ಜಿಲ್ಲಾ ಗೊಲ್ಲ ಸಮಾಜದ ವತಿಯಿಂದ ಆಯೋಜಿಸಿರುವ ವಾರ್ಷಿಕ ಕ್ರೀಡಾಕೂಟವನ್ನು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಮತ್ತು ಶಾಸಕರಾಗಿರುವ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣ ಅವರು ಉದ್ಘಾಟಿಸಿ ಶುಭ ಹಾರೈಸಿದರು. ಇದೇ ಸಂದರ್ಭ ಮಾತನಾಡಿದ ಅವರು, ಕೊಡಗು ಜಿಲ್ಲೆಯ ಗೊಲ್ಲ ಸಮಾಜದ ಬಾಂಧವರೆಲ್ಲ ನಾಪೋಕ್ಲು ಕ್ರೀಡಾಂಗಣದಲ್ಲಿ ಸಮಾವೇಶಗೊಂಡು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವುದು ವಿಶೇಷ ಮೆರಗನ್ನು ತಂದಿದೆ ಎಂದು ಬಣ್ಣಿಸಿದ ಅವರು, ವರ್ಷದಲ್ಲಿ ಒಂದು ದಿನ ಎಲ್ಲರೂ ಈ ರೀತಿ ಅನ್ಯೋನ್ಯತೆಯಿಂದ ಒಂದೆಡೆ ಸೇರಿ ಕ್ರೀಡಾ ರಸದೌತಣವನ್ನ ಸವಿಯುವುದು ಮನಸ್ಸಿಗೆ ಆಹ್ಲಾದಕರವಾಗಿರುತ್ತದೆ. ಮಾತ್ರವಲ್ಲ, ಪರಸ್ಪರ ಬೆರೆತು ಪರಿಚಯ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಸಮಾಜದ ಏಳಿಗೆಗೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಲು ಪ್ರೇರಣೆಯಾಗಲಿದೆ ಎಂದು ಶಾಸಕರು ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ಗೊಲ್ಲ ಸಮಾಜದ ಪ್ರಮುಖರು ತಮ್ಮ ಸಮಾಜದ ಹಲವು ಪ್ರಮುಖ ಬೇಡಿಕೆಗಳ ಮನವಿಯನ್ನ ಶಾಸಕರಿಗೆ ಸಲ್ಲಿಸಿದರು ಹಾಗೂ ಶಾಸಕರನ್ನ ಸನ್ಮಾನಿಸಿ ಗೌರವಿಸಿ ಧನ್ಯವಾದ ಅರ್ಪಿಸಿದರು. ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲಾ ಗೊಲ್ಲ ಸಮಾಜದ ಅಧ್ಯಕ್ಷರಾದ ಅರೆಯಂಡ ಎ ಭೀಮಯ್ಯ, ಕ್ರೀಡಾ ಸಮಿತಿ ಅಧ್ಯಕ್ಷರಾದ ತುತ್ತಿಯಂಡ ಅಜಂತ್ ನಾಣಯ್ಯ, ಮಾಜಿ ಸೈನಿಕರಾದ ಕೈಬ್ಲೀರ ಎಂ ಭೀಮಯ್ಯ, ಕಾಫಿ ಬೆಳೆಗಾರರಾದ ಉದ್ದಮಾಡಂಡ ಕೆ ಕಾಶಿ ಭೀಮಯ್ಯ, ಚೌಕಿರ ವಾಸುದೇವ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೆ ಇಸ್ಮಾಯಿಲ್, ಕ್ರೀಡಾಕೂಟದ ಸಮಿತಿಯ ಪದಾಧಿಕಾರಿಗಳು, ಜನಾಂಗ ಬಾಂಧವರು ಉಪಸ್ಥಿತರಿದ್ದರು. ಆನಂತರ ಪುರುಷರಿಗೆ ಕ್ರಿಕೆಟ್ ಪಂದ್ಯಾಟ, ಮಹಿಳೆಯರಿಗೆ ಹಾಗೂ ಪುರುಷರಿಗೆ ಹಗ್ಗಜಗಾಟ, ಮಕ್ಕಳಿಗೆ ವಿವಿಧ ಆಟೋಟ ಸ್ಪರ್ಧೆಗಳು ನೆರವೇರಿದವು. ಧನ್ಯವಾದ. ಈ ಕಾರ್ಯಕ್ರಮ ಯಶಸ್ಸಾಯಿತು. ಒಂದು ದಿವಸ ಅವರ ನಮ್ಮೆರ ವಾತಾವರಣದಲ್ಲಿ ಈ ಕಾರ್ಯಕ್ರಮ ನಡ್ಕೊಳ್ಳೋದು ನಾನಿದೆ ಕೋಟೆಲೆ ಕ್ರೀಡೆಗೆ ನಂಗೆ ಒತ್ತು ಕೊಡ್ಬಾರ್ದು. ಈ ಜಿಲ್ಲೆಯಿಂದ ಬಹುಶಃ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಪ್ರತಿನಿಧಿಸಿದಂಥ ಕ್ರೀಡಾಪಟುಗಳ ಲೆಕ್ಕನೇ ಇಡೋಕೆ ಲಕ್ಷಕ್ಕೆ ಬಲ್ಲೆ ಬಲ್ಲೆ ಕಲಿಕಾರ ಹೋಯ್ತು ಕಲಿಸಿ ಆ ರೀತಿಯಾದಂಥ ಕಲಿಕಾರ ನಿಜಕ್ಕೂ ಕೂಡ ಓಟು ಕಳಿಕೊಂಡು ನಮಗೆಲ್ಲರೂ ಕೂಡ ಹೆಮ್ಮೆ ನಡ್ಕೊಂಡು ಬರೋಣ ಅನ್ನೋದೇ ನಗಳೆಲ್ಲರ ಉದ್ದೇಶ. ಅದರಲ್ಲಿ ಗ್ರಾಮೀಣ ಭಾಗದಲ್ಲಿ ಎಲ್ಲ ರೀತಿಯಾದಂಥ ಕ್ರೀಡೆಗೆ ಪ್ರೋತ್ಸಾಹ ಕೊಡ್ಕೊಂತ ಕೆಲಸ ನಾನು ಎಲ್ಲ ನಗರ ಸಂಘಟನೆಗಳ ಮಾಡಿ ನೋಡಿದ್ವಿ. ಭಾರಿ ಹನ್ನೊಂದು ಎಲ್ಲರೂ ಕೂಡ ಈ ಕಾರ್ಯಕ್ರಮ ಯಶಸ್ವಿ ತನಕ ಗೆಲುವು ಸೋಲು ಇದಕ್ಕೆ ಗೊತ್ತಿಲ್ಲಂಥ ವಿಚಾರ. ಬಹುಶಃ ಕ್ರೀಡೆ ಕುರಿತು ಸಹಿತ ಅದನ್ನು ಸ್ವೀಕಾರ ಮಾಡುವಂಥ படிப்பு ஒரு எಲ್ಲಿಯೂ படிப்பನ್ನು ತೆಗೆಯೋದು ಅದು ಕಿರಿಯ ಮಕ್ಕಳಿಗೆ ಬಾಲ್ಯಕಾಲಕ್ಕೆ ಭಾರಿ ನನ್ನಂಥ ஒரு ಶಿಸ್ತು ಬದ್ಧವಾದಂಥ ಜೀವನವನ್ನು ಸಾಗಿಸೋದಕ್ಕೆ ಅವಕಾಶ ಮಾಡಿಕೊಡುವಂಥದ್ದು ಕ್ರೀಡೆ. ಎಲ್ಲ ಕೂಡ ಈ ಕ್ರೀಡಾಕೂಟದಲ್ಲಿ ಗೊತ್ತಿದೆ ಭಾಗವಹಿಸಿದ್ದೇವೆ. ಎಲ್ಲರಿಗೂ ಮನದಾದಂಥದ್ದು ಈ ನಾಡರ ಸಮಸ್ತ ಜನತೆ ತಾಯಿ ತಾಯಿಯರನ್ನ ಆಶೀರ್ವಾದ ಮಾಡಿ ನಗರ ಮಕ್ಕಳಿಗೆ ಬಾಲಿಕರಿಗೆ ನನ್ನ ಅವಕಾಶ ಪ್ರಾರ್ಥನೆ ಮಾಡಿದ್ದು ಸಿಂಗಮ್ಮ ಎಲ್ಲರೂ ಕೂಡ ಧನ್ಯವಾದ ನ್ಯೂಸ್ ಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಕೆಆರ್ಪೇಟೆ ಪಟ್ಟಣದ ಒಕ್ಕಲಿಗರ ಭವನದಲ್ಲಿ ಜಿಲ್ಲಾ ಮಟ್ಟದ ಒಕ್ಕಲಿಗ ಕ್ರಿಕೆಟ್ ಪಂದ್ಯಾವಳಿಗೆ ಹಿರಿಯ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರಾದ ಸುಧೀರ್ ಅವರು ಚಾಲನೆ ನೀಡಿದರು. ಕೆಆರ್ಪೇಟೆ ಪಟ್ಟಣದ ವಕೀಲರ ಭವನದಲ್ಲಿ ಆಯೋಜಿಸಿದ ಜಿಲ್ಲಾ ಮಟ್ಟದ ವಕೀಲರ ಕ್ರಿಕೆಟ್ ಪಂದ್ಯಾವಳಿಯು ಬುಧವಾರ ಪ್ರಾರಂಭವಾಗುವ ಜಿಲ್ಲಾ ಮಟ್ಟದ ವಕೀಲರ ಕ್ರಿಕೆಟ್ ಪಂದ್ಯಾವಳಿಗೆ ಟ್ರೋಫಿ ಮತ್ತು ಟಿ ಶರ್ಟ್ಗಳನ್ನು ಅನಾವರಣಗೊಳಿಸಿ ಮಾತನಾಡಿದರು. ಇಂದಿನ ದಿನಮಾನದಲ್ಲಿ ಕ್ರೀಡೆಯ ಕಡೆ ಹೆಚ್ಚಿನ ಒಲವು ತೋರುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಅಂತಹ ಸಂದರ್ಭದಲ್ಲಿಯೂ ತಮ್ಮ ಒತ್ತಡದ ಕೆಲಸದ ನಡುವೆಯೂ ವಿವಿಧ ರೀತಿಯ ಕ್ರೀಡೆಗಳನ್ನು ಆಡುತ್ತಾ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ಮುಂದೆ ಬಂದಿರುವ ವಕೀಲರುಗಳ ಕಾರ್ಯ ಮೆಚ್ಚುವಂತದ್ದು. ನಮ್ಮ ವಕೀಲರ ಸಂಘ ಜಿಲ್ಲಾ ಮಟ್ಟದ ವಕೀಲರ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿರುವುದು ಕೆಆರ್ಪೇಟೆ ವಕೀಲರ ಕ್ರೀಡಾ ಸ್ಫೂರ್ತಿಯನ್ನು ತೋರಿಸುತ್ತದೆ ಎಂದು ಹೇಳಿದ ನ್ಯಾಯಾಧೀಶರಾದ ಸುಧೀರ್ ಅವರು, ಕ್ರೀಡೆಯಲ್ಲಿ ಸೋಲು ಗೆಲುವು ಸಾಮಾನ್ಯವಾಗಿದೆ. ಸೋಲು ಗೆಲುವನ್ನು ಪ್ರತಿಯೊಬ್ಬ ವಕೀಲರು ಸಮನಾಗಿ ಸ್ವೀಕರಿಸಿ ಪ್ರತಿಯೊಂದು ಕ್ರೀಡೆಗೂ ಪ್ರೋತ್ಸಾಹ ನೀಡಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಹಿರಿಯ ಅಪಾರ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರಾದ ದೇವರಾಜ್, ಕಿರಿಯ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರುಗಳಾದ ಆರ್ ಶಕುಂತಲಾ, ಅರ್ಪಿತಾ, ವಕೀಲರ ಸಂಘದ ಅಧ್ಯಕ್ಷ ಎಂಆರ್ ನಾಗೇಗೌಡ ಮಾತನಾಡಿದರು. ವಕೀಲರ ಸಂಘದ ಜಿಆರ್ ಅನಂತರಾಮಯ್ಯ, ಎನ್ಆರ್ ರವಿಶಂಕರ್,
ಎನ್ಆರ್ ಪ್ರಸನ್ನಕುಮಾರ್, ಕೆಎನ್ ನಾಗರಾಜ್, ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಎಸ್ಜಿ ಮಂಜೇಗೌಡ, ಜಂಟಿ ಕಾರ್ಯದರ್ಶಿ ದೊಡ್ಡಯ್ಯ, ಎಸ್ಎಸ್ ಪುರುಷೋತ್ತಮ್, ಅವಿನಾಶ್, ಜನಾರ್ದನ್, ಪ್ರವೀಣ್, ಪ್ರತಾಪ್, ಶಿವಕುಮಾರ್, ವಕೀಲರುಗಳಾದ ಅನಂತರಾಮಯ್ಯ, ಎಂಆರ್ ಪ್ರಸನ್ನಕುಮಾರ್, ಕೆಎನ್ ನಾಗರಾಜ್, ಎನ್ಆರ್ ರವಿಶಂಕರ್, ಎಸ್ಸಿ ಪ್ರವೀಣ್ ಕುಮಾರ್, ಕೆಎನ್ ಪಾಂಡು, ಎನ್ ಮಂಜುನಾಥ್, ಕೆಆರ್ ಇಂದ್ರಕುಮಾರ್ ಸೇರಿದಂತೆ ಹಲವಾರು ವಕೀಲರು ಭಾಗವಹಿಸಿದರು. ಎಲ್ಲ ನ್ಯಾಯಾಧೀಶರೇ, ಅಧ್ಯಕ್ಷರೇ ಹಾಗೂ ಎಲ್ಲ ನನ್ನ ವಕೀಲ ಮಿತ್ರರೇ, ನಾವು ಇದುವರೆಗೂ ಹಲವಾರು ಕ್ರೀಡೆಗಳನ್ನ ಆಡಿರ್ಬೋದು. ಜಿಲ್ಲಾ ಮಟ್ಟದಲ್ಲಿ ಈ ಮಟ್ಟಕ್ಕೆ ಆಯೋಜನೆ ಮಾಡಿದ್ದು ನಾವಿಲ್ಲ. ಇದೇ ಮೊದಲನೇ ಬಾರಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಇಂಥ ಒಳ್ಳೆಯ ಒಂದು ಕಾರ್ಯಕ್ರಮ ನಡೀತಾ ಇದೆ. ಹೀಗೆ ಇನ್ನು ಮುಂದೆ ಮುಂದುವರಿಯುವಂತೆ ನಮ್ಮಲ್ಲಿ ಮನವಿ ಮಾಡ್ತೀವಿ. ವರ್ಷ ಮಾಡ್ತಾ ಇತ್ತು. ಆದ್ದರಿಂದ ಎಲ್ಲ ಸೀನಿಯರ್ಸು ಜೂನಿಯರ್ಸ್ಗಳು ಎಲ್ಲರೂ ಸಹ ಪ್ರೋತ್ಸಾಹ ಕೊಡಬೇಕು. ಹಾಗೂ ನಾಳೆ ಮಧ್ಯಾಹ್ನ ಭೋಜನ ವ್ಯವಸ್ಥೆಯೂ ಸೂಪರ್ ಆಗಿರುತ್ತೆ, ಅದನ್ನು ಸ್ವೀಕರಿಸಬೇಕು. ಕಪ್ಪು ಈ ಸಲ ನಮ್ಮದೇ ಆಗಲಿ ಅಂತೇಳಿ ಎಲ್ಲರೂ ಸಹ ಎಲ್ಲರ ಪರವಾಗಿ ಪ್ರಾರ್ಥನೆ ಮಾಡ್ಕೊತೀನಿ. ಹಾಗೆ ಆದರೂ ಒಂದು ರಿಕ್ವೆಸ್ಟ್ ಏನಂದರೆ ಪ್ಲೀಸ್ ಎಲ್ಲ ಅಡ್ವೊಕೇಟ್ಸ್ಗಳು ಭಾಗವಹಿಸಬೇಕು, ಪ್ರೋತ್ಸಾಹ ಕೊಡಬೇಕು, ಹಂಗೆ ಎಂಜಾಯ್ನೂ ಮಾಡಬೇಕು ಅಂತೇಳಿ ಕೇಳ್ಕೊತೀನಿ. ತುಂಬ ಇಷ್ಟ ಇದೆ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಜಾಸ್ತಿ ಏನು ಹೇಳೋದಿಲ್ಲ, ಎಲ್ಲ ಪ್ರಾಕ್ಟೀಸ್ ಮಾಡಿರ್ತೀರಾ ಚೆನ್ನಾಗಿ, ಯಾಕಂದರೆ ನಾವೇ ಹೋಸ್ಟ್ ಇರೋದ್ರಿಂದ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಆ್ಯಂಡ್ ಪಾರ್ಟಿಸಿಪೇಟ್ ಮಾಡಿದವರು ಕೂಡ ಬಂದು ಎನ್ಕರೇಜ್ ಮಾಡಿ ಚೆನ್ನಾಗಿರುತ್ತೆ. ಎಲ್ಲರಿಗೂ ಚೆನ್ನಾಗಿ ಪಾರ್ಟಿಸಿಪೇಟ್ ಚೆನ್ನಾಗಿರುತ್ತೆ, ಎಲ್ಲರೂ ಒಳಗೆ ಇದೆ ಅಂತ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದಲ್ಲಿರುವ ಶಾರದಾ ಯೂನಿಕ್ ಕೇಂದ್ರದಲ್ಲಿ ಭರತನಾಟ್ಯ ವಿದ್ಯಾರ್ಥಿಗಳ ಗೆಜ್ಜೆ ಪೂಜೆ ಕಾರ್ಯಕ್ರಮ ನಡೆಯಿತು. ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಳ್ಳಿ ಸಾರಂಗಿ ಗ್ರಾಮದಲ್ಲಿ ಗ್ರಾಮದೇವತೆ ಶ್ರೀ ಕೋಡಿಯಮ್ಮ ವಾರ್ಷಿಕ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ವಿರಾಜಪೇಟೆ ತಾಲೂಕಿನ ಅಮ್ಮತ್ತಿ ಬಳಿ ಪೈಸಾರಿ ಭೂಮಿ ತಾತ್ಕಾಲಿಕ ಗುಡಿಸಲು ತೆರವುಗೊಳಿಸಿದ ತಹಶೀಲ್ದಾರ್ ವಿರುದ್ಧ ನಾಡ ಕಚೇರಿ ಮುಂದೆ ಅಹೋರಾತ್ರಿ ಪ್ರತಿಭಟನೆ ನಡೆಸಲಾಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪರಿತಾ ಎಲ್ಲೇ.